ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗುತ್ತೆ ಅಂತ ಡಿಸಿಎಂ ಬಣದವರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆಯಲ್ಲಿದ್ದರು. ಆದರೆ ಎಐಸಿಸಿ ಅಧ್ಯಕ್ಷರು ಕೊಟ್ಟ ಅದೊಂದು ಹೇಳಿಕೆ ಡಿಕೆ ಬಣ ಮಂಕಾಗುವಂತೆ ಮಾಡಿಬಿಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಕನಸು ಛಿದ್ರ ಆಗುವಂತೆ ಮಾಡ್ತಾ ಇದೆ. ಬಟ್ ಈಗ ಪ್ರಶ್ನೆ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗಲೇ ಇಲ್ಲ, ಸೆಪ್ಟೆಂಬರ್ಗೂ ಯಾವುದೇ ಕ್ರಾಂತಿ ನಡೆಯಲಿಲ್ಲ, ಸಂಕ್ರಾಂತಿಗೂ ಪಥ ಬದಲಾಗಲೇ ಇಲ್ಲ, ಯುಗಾದಿಗೂ ಯಾವುದೇ ಬದಲಾವಣೆ ಆಗಲಿಲ್ಲ. ದೆಹಲಿಗೆ ದಂಡೆತ್ತಿ ಹೋದ್ರೂ ಅಧಿಕಾರ ಹಸ್ತಾಂತರ ಆಗಲೇ ಇಲ್ಲ. ಹುಟ್ಟು ಹಬ್ಬಕ್ಕಾದ್ರೂ ಶುಭ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿಗೆ ಬರ ಸಿಡಿಲು ಬಡಿದಿದೆ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಖರ್ಗೆ ಮಾತಿನಿಂದ ಡಿಸಿಎಂ ಡಿಕೆಶಿ ಆಘಾತ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಪವರ್ ಫೈಟ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ಕುರ್ಚಿ ಕಿತ್ತಾಟದ ಮಾತು ಬಂದಾಗಲೆಲ್ಲ ಸುಮ್ಮನೆ ಇರ್ತಾ ಇದ್ದ ಖರ್ಗೆ ಸಾಹೇಬ್ರು ತಮ್ಮ ಮೌನ ವ್ರತವನ್ನ ಮುರಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಹಿ ಸುದ್ದಿ ನೀಡಿದ್ದಾರೆ. ಡಿಕೆಶಿ ಯಾವಾಗ ದೆಹಲಿಗೆ ಹೋದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಭೇಟಿ ಮಾಡ್ತಾ ಇದ್ರು. ಖರ್ಗೆ ಮೂಲಕ ಡಿಕೆಶಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಲೆ ಒತ್ತಡ ಹಾಕ್ತಾ ಇದ್ರು. ಆದ್ರೆ ಇದೇ ಖರ್ಗೆ ಸಾಹೇಬ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಖರ್ಗೆ ಅವರ ಈ ಮಾತು ಡಿಸಿಎಂ ಡಿಕೆಶಿ ಆಸೆಗೆ ತಣ್ಣೀರು ಸುರಿದಂತಾಗಿದೆ. ಹುಟ್ಟು ಹಬ್ಬದ ಶುಭಗಳಿಗೆ ಎಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂಗೆ ಆಘಾತ ನೀಡಿದೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಬಂಡೆ ನಿರಾಕರಿಸಿದ್ದಾರೆ. ಆದಷ್ಟು ಬೇಗ ಗೊಂದಲ ಬಗೆಹರಿಸ್ತೀವಿ, ನಾಯಕತ್ವ ಗೊಂದಲನೇ ನಾನು ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್ರನ್ನೇ ಕೇಳಿ. ಹಾಗಾದ್ರೆ ಪಟ್ಟದಾಟದಲ್ಲಿ ಎಲ್ಲವೂ ಸಿಎಂ ಅಂದುಕೊಂಡಂತೆ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲ್ವಾ? ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಆಸಕ್ತಿ ತೋರ್ತಾ ಇಲ್ವಾ? ಇದೆಲ್ಲವನ್ನ ಎಳಿಯಾಗಿ ನೋಡೋಣ ಬನ್ನಿ. ಹನುಮಂತು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗುತ್ತೆ ಅಂತ ಡಿಸಿಎಂ ಬಣದವರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆಯಲ್ಲಿದ್ದರು. ಆದರೆ ಎಐಸಿಸಿ ಅಧ್ಯಕ್ಷರು ಕೊಟ್ಟ ಅದೊಂದು ಹೇಳಿಕೆ ಡಿಕೆ ಬಣ ಮಂಕಾಗುವಂತೆ ಮಾಡಿಬಿಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಕನಸು ಛಿದ್ರ ಆಗುವಂತೆ ಮಾಡ್ತಾ ಇದೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗಲೇ ಇಲ್ಲ, ಸೆಪ್ಟೆಂಬರ್ಗೂ ಯಾವುದೇ ಕ್ರಾಂತಿ ನಡೆಯಲಿಲ್ಲ, ಸಂಕ್ರಾಂತಿಗೂ ಪಥ ಬದಲಾಗಲೇ ಇಲ್ಲ, ಯುಗಾದಿಗೂ ಯಾವುದೇ ಬದಲಾವಣೆ ಆಗಲಿಲ್ಲ. ದೆಹಲಿಗೆ ದಂಡೆತ್ತಿ ಹೋದ್ರೂ ಅಧಿಕಾರ ಹಸ್ತಾಂತರ ಆಗಲೇ ಇಲ್ಲ. ಹುಟ್ಟು ಹಬ್ಬಕ್ಕಾದ್ರೂ ಶುಭ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿಗೆ ಬರ ಸಿಡಿಲು ಬಡಿದಿದೆ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಖರ್ಗೆ ಮಾತಿನಿಂದ ಡಿಸಿಎಂ ಡಿಕೆಶಿ ಆಘಾತ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಪವರ್ ಫೈಟ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ಕುರ್ಚಿ ಕಿತ್ತಾಟದ ಮಾತು ಬಂದಾಗಲೆಲ್ಲ ಸುಮ್ಮನೆ ಇರ್ತಾ ಇದ್ದ ಖರ್ಗೆ ಸಾಹೇಬ್ರು ತಮ್ಮ ಮೌನ ವ್ರತವನ್ನ ಮುರಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಹಿ ಸುದ್ದಿ ನೀಡಿದ್ದಾರೆ. ಡಿಕೆಶಿ ಯಾವಾಗ ದೆಹಲಿಗೆ ಹೋದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಭೇಟಿ ಮಾಡ್ತಾ ಇದ್ರು. ಖರ್ಗೆ ಮೂಲಕ ಡಿಕೆಶಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಲೆ ಒತ್ತಡ ಹಾಕ್ತಾ ಇದ್ರು. ಆದ್ರೆ ಇದೇ ಖರ್ಗೆ ಸಾಹೇಬ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ
ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಖರ್ಗೆ ಅವರ ಈ ಮಾತು ಡಿಸಿಎಂ ಡಿಕೆಶಿ ಆಸೆಗೆ ತಣ್ಣೀರು ಸುರಿದಂತಾಗಿದೆ. ಹುಟ್ಟುಹಬ್ಬದ ಶುಭಗಳಿಗೆ ಎಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂಗೆ ಆಘಾತ ನೀಡಿದೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಬಂಡೆ ನಿರಾಕರಿಸಿದ್ದಾರೆ. ಸರ್, ಆದಷ್ಟು ಬೇಗ ಗೊಂದಲ ಬಗೆಹರಿಸ್ತೀವಿ ನಾಯಕತ್ವ ಗೊಂದಲನೇ ಇಲ್ಲ. ಖರ್ಗೆ ಅವರು ಹೇಳಿದ್ದಾರೆ. ನಾನು ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್ರನ್ನೇ ಕೇಳಿ. ಹಾಗಾದ್ರೆ ಪಟ್ಟದಾಟದಲ್ಲಿ ಎಲ್ಲವೂ ಸಿಎಂ ಅಂದುಕೊಂಡಂತೆ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲ್ವಾ? ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಆಸಕ್ತಿ ತೋರ್ತಾ ಇಲ್ವಾ? ಇದೆಲ್ಲವನ್ನ ಎಳಿ ಎಳಿಯಾಗಿ ನೋಡೋಣ ಬನ್ನಿ. ಹನುಮಂತು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗತ್ತೆ ಅಂತ ಡಿಸಿಎಂ ಬಣದವರು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಬರ್ತ್ಡೇ ಗಿಫ್ಟ್ ಕೊಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರೀಕ್ಷೆಯಲ್ಲಿದ್ದರು. ಆದರೆ ಎಐಸಿಸಿ ಅಧ್ಯಕ್ಷರು ಕೊಟ್ಟ ಅದೊಂದು ಹೇಳಿಕೆ ಡಿಕೆ ಬಣ ಮಂಕಾಗುವಂತೆ ಮಾಡಿಬಿಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಕನಸು ಛಿದ್ರ ಛಿದ್ರ ಆಗುವಂತೆ ಮಾಡ್ತಾ ಇದೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗಲೇ ಇಲ್ಲ, ಸೆಪ್ಟೆಂಬರ್ಗೂ ಯಾವುದೇ ಕ್ರಾಂತಿ ನಡೆಯಲಿಲ್ಲ, ಸಂಕ್ರಾಂತಿಗೂ ಪಥ ಬದಲಾಗಲೇ ಇಲ್ಲ, ಯುಗಾದಿಗೂ ಯಾವುದೇ ಬದಲಾವಣೆ ಆಗಲಿಲ್ಲ, ದೆಹಲಿಗೆ ದಂಡೆತ್ತಿ ಹೋದ್ರೂ ಅಧಿಕಾರ ಹಸ್ತಾಂತರ ಆಗಲೇ ಇಲ್ಲ. ಹುಟ್ಟು ಹಬ್ಬಕ್ಕಾದ್ರೂ ಶುಭ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆಶಿಗೆ ಬರ ಸಿಡಿಲು ಬಡಿದಿದೆ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ. ಖರ್ಗೆ ಮಾತಿನಿಂದ ಡಿಸಿಎಂ ಡಿಕೆಶಿ ಆಘಾತ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಪವರ್ ಫೈಟ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ಕುರ್ಚಿ ಕಿತ್ತಾಟದ ಮಾತು ಬಂದಾಗಲೆಲ್ಲ ಸುಮ್ಮನೆ ಇರ್ತಾ ಇದ್ದ ಖರ್ಗೆ ಸಾಹೇಬರು ತಮ್ಮ ಮೌನ ವ್ರತವನ್ನ ಮುರಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಹಿ ಸುದ್ದಿ ನೀಡಿದ್ದಾರೆ. ಡಿಕೆಶಿ ಯಾವಾಗ ದೆಹಲಿಗೆ ಹೋದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಭೇಟಿ ಮಾಡ್ತಾ ಇದ್ರು. ಖರ್ಗೆ ಮೂಲಕ ಡಿಕೆಶಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಲೆ ಒತ್ತಡ ಹಾಕ್ತಾ ಇದ್ರು. ಆದ್ರೆ ಇದೇ ಖರ್ಗೆ ಸಾಹೇಬ್ರು ಈಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಖರ್ಗೆ ಅವರ ಈ ಮಾತು ಡಿಸಿಎಂ ಡಿಕೆಶಿ ಆಸೆಗೆ ತಣ್ಣೀರು ಸುರಿದಂತಾಗಿದೆ. ಹುಟ್ಟುಹಬ್ಬದ ಶುಭಗಳಿಗೆ ಎಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಡಿಸಿಎಂಗೆ ಆಘಾತ ನೀಡಿದೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಬಂಡೆ ನಿರಾಕರಿಸಿದ್ದಾರೆ. ಸರ್, ಆದಷ್ಟು ಬೇಗ ಗೊಂದಲ ಬಗೆಹರಿಸ್ತೀವಿ ನಾಯಕತ್ವ ಗೊಂದಲನೇ ಇಲ್ಲ. ಖರ್ಗೆ ಅವರು ಹೇಳಿದ್ದಾರೆ. ನಾನು ಅದನ್ನ ನೀವೇನಿದ್ರು ಖರ್ಗೆ ಸಾಹೇಬ್ರನ್ನೇ ಕೇಳಿ. ಹಾಗಾದ್ರೆ ಪಟ್ಟದಾಟದಲ್ಲಿ ಎಲ್ಲವೂ ಸಿಎಂ ಅಂದುಕೊಂಡಂತೆ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲ್ವಾ? ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಆಸಕ್ತಿ ತೋರ್ತಾ ಇಲ್ವಾ? ಇದೆಲ್ಲವನ್ನ ಎಳಿ ಎಳಿಯಾಗಿ ನೋಡೋಣ ಬನ್ನಿ. ಹನುಮಂತು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.